Hi friends, welcome back to my YouTube channel Learn More and Share More. ತುಂಬ ದಿನಗಳ ನಂತರ ಮತ್ತೆ ಈ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ. ಇವತ್ತು ನಾವು ಯಾವ ಒಂದು ಫಾರ್ಮುಲಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಮ್ಯಾಚ್ ಅನ್ನೋ ಒಂದು ಫಂಕ್ಷನ್ ಬಗ್ಗೆ. ಈ ಮ್ಯಾಚ್ ಫಂಕ್ಷನ್ನ ಯಾವಾಗ ಯೂಸ್ ಮಾಡ್ತೀವಿ? ಈ ಮ್ಯಾಚ್ ಫಂಕ್ಷನ್ನ ನಾವು ಸಿಂಗಲ್ ರೋ ಇಲ್ಲ ಸಿಂಗಲ್ ಕಾಲಮಲ್ಲಿ ಆ ಕಾಲಮಲ್ಲಿ ಯಾವುದಾದ್ರೂ ಒಂದು ವರ್ಡ್ ಆಗಲಿ ಇಲ್ಲಾಂತಂದರೆ ಅಮೌಂಟ್ನಾಗಲಿ ಫೈಂಡ್ ಮಾಡಿ ಮತ್ತು ಅದು ಸೆಲೆಕ್ಟ್ ಮಾಡಿರೋ ಕಾಲಮಲ್ಲಿ ಎಷ್ಟನೇ ಸೆಲ್ ಅನ್ನೋದನ್ನು ನಮಗೆ ಔಟ್ಪುಟ್ಟಾಗಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕಾಲಮಲ್ಲಿ ಎಂಪ್ಲಾಯೀಸ್ ನೇಮ್ ಇತ್ತು ಅಂತಂದರೆ ನೀವು ಅದು ಎಷ್ಟನೇ ರೋಲಿ ಇದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಈ ಮ್ಯಾಚ್ ಫಂಕ್ಷನ್ನ ಯೂಸ್ ಮಾಡ್ಬೋದು. ನಾನು ಈ ಮುಂದೆ ಹೇಳಿದಾಗೆ ಒಂದು ಫಾರ್ಮುಲಾ ಬಗ್ಗೆ ತಿಳ್ಕೋಬೇಕು, ನೀವು ಅದ್ರ ಬಗ್ಗೆ ಎಕ್ಸ್ಪರ್ಟ್ ಆಗಬೇಕು ಅಂತಂತಂದರೆ ಅದರಲ್ಲಿರುವ ಆಟ್ರಿಬ್ಯೂಟ್ಸ್ ಅಂದರೆ ಒಂದೊಂದು ವೇರಿಯೇಬಲ್ಸ್ ಬಗ್ಗೆ ನೀವು ಲೈಕ್ 100% ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಾಗ ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್ ನೀವು ಎಕ್ಸೆಲಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಈ ಮ್ಯಾಚ್ ಫಂಕ್ಷನ್ನ ಯೂಸ್ ಮಾಡ್ಬೋದು. ಮ್ಯಾಚ್ ಫಂಕ್ಷನ್ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತಂತಂದರೆ ಈ ಮ್ಯಾಚ್ ಫಂಕ್ಷನ್ನ ವಿಲುಕಪ್ ಫಾರ್ಮುಲಾದಲ್ಲಿ ಕಾಂಬಿನೇಷನ್ನಲ್ಲಿ ಯೂಸ್ ಮಾಡ್ತೀವಿ. ವಿಲುಕಪ್ ಫಾರ್ಮುಲಾ ಒಳಗಡೆ ಮ್ಯಾಚ್ ಫಂಕ್ಷನ್ನ ಕೂಡ ಯೂಸ್ ಮಾಡ್ಬೋದು. ಅಂದರೆ ವಿಲುಕಪ್ಪಲ್ಲಿ ಸರ್ಟನ್ ಡಿಸಡ್ವಾಂಟೇಜಸ್ ಇದೆ, ಅದನ್ನು ನಾವು ಓವರ್ಕಮ್ ಮಾಡೋದಕ್ಕೆ ಮ್ಯಾಚ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ನಾನು ವಿಲುಕಪ್ ಬಗ್ಗೆ ನಿಮಗೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಅಡ್ವಾನ್ಸ್ ಆಗಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ. ಮತ್ತು ಈ ಮ್ಯಾಚ್ ಫಂಕ್ಷನ್ನ ವಿ ಲುಕಪ್ ಮತ್ತು ಎಚ್ ಲುಕಪ್ ಬಿಟ್ಟರೆ ನೆಕ್ಸ್ಟು ಲೈಕ್ ಅಡ್ವಾನ್ಸ್ ಅನ್ನೋದು ಇಂಡೆಕ್ಸ್ ಮ್ಯಾಚ್. ಆ ಇಂಡೆಕ್ಸ್ ಅನ್ನೋ ಫಾರ್ಮುಲಾದಲ್ಲಿ ಕೂಡ ಮ್ಯಾಚ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಈ ರೀತಿ ಮ್ಯಾಚ್ ಫಂಕ್ಷನ್ನ ಇಂಡಿವಿಜುವಲ್ ಆಗಿ ಅಲ್ಲದೇ ಕಾಂಬಿನೇಷನ್ ವಿತ್ ಅದರ್ ಫಾರ್ಮುಲಾಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಆದ್ದರಿಂದ ಬಿಫೋರ್ ಅಂದರೆ ವಿಲುಕಪ್ನ ನೀವು ಇಲ್ಲ ಇಂಡೆಕ್ಸ್ ಮ್ಯಾಚ್ ಫಂಕ್ಷನ್ನ ತಿಳ್ಕೊಳೋದಕ್ಕಿಂತ ಮುಂಚೆ ಈ ಫಂಕ್ಷನ್ನ ನೀವು ತಿಳ್ಕೊಳೋದು ತುಂಬ ಅಗತ್ಯವಾಗಿರುತ್ತೆ. ಮೊದಲೇ ಹೇಳಿದಾಗೆ ಆಟ್ರಿಬ್ಯೂಟ್ಸ್ ಯಾವ್ದಾವುದು ಅಂತ ನೋಡಿದ್ರೆ ಲುಕಪ್ ವ್ಯಾಲ್ಯೂ ಅಂತ ಇದೆ, ಲುಕಪ್ ಅರೆ ಅಂತ ಇದೆ. ಮ್ಯಾಚ್ ಫಂಕ್ಷನ್ ಒಳಗಡೆ ಓಪನ್ ಬ್ರ್ಯಾಕೆಟ್ ಲುಕಪ್ ವ್ಯಾಲ್ಯೂ ಲುಕಪ್ ಅರೆ ಮತ್ತು ಮ್ಯಾಚ್ ಟೈಪ್ ಅಂತ ಇದೆ. ಈಗ ನಾವೊಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ ಯಾವ ರೀತಿ ಈ ಮ್ಯಾಚ್ ಫಂಕ್ಷನ್ ಅನ್ನೋದನ್ನು ಯೂಸ್ ಮಾಡೋದು ಅಂತ. ಲಿಸ್ಟ್ ಆಫ್ ಸಿಟೀಸ್ ತೊಗೊಳ್ಳೋಣ. ಮಂಗಳೂರು, ಮೈಸೂರು, ಚೆನ್ನೈ, ದಿಲ್ಲಿ, ಪುಣೆ, ಮುಂಬೈ. ಸಿಟಿ ಇಲ್ಲಿ ನಾವು ಇವಾಗ ಮ್ಯಾಚ್ ಫಂಕ್ಷನ್ನ ಲೈಕ್ ಫಾರ್ ಎಕ್ಸಾಂಪಲ್ ಇನ್ನೊಂದು ಕಾಲಮ್ನ ಇಲ್ಲಿ ಇನ್ಸರ್ಟ್ ಮಾಡೋಣ. ರೆಕಾರ್ಡ್ ಅಂತಲೂ ಹಾಕೊಂಬೋದೇನೆಂದರೆ ಸೀರಿಯಲ್ ನಂಬರ್ ಅಂತ ಕೊಡೋಣ. ಸುಮ್ಮನೆ ಜಸ್ಟ್ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗೋಸ್ಕರ 1 2 3 4 5 6 7. ಇಲ್ಲಿ ಸಿಟಿ ಮತ್ತು ಇಲ್ಲಿ ರೆಕಾರ್ಡ್ ನಂಬರ್. ಇಲ್ಲೂ ಹೆಡಿಂಗ್ ರೆಕಾರ್ಡ್ ನಂಬರ್ ಅಂತಲೇ ಕೊಡೋಣ. ಓಕೆ ಫೈನ್. ಇದು ರಿಸಲ್ಟ್ ಬಾಕ್ಸ್. ಈ ರೆಕಾರ್ಡ್ ನಂಬರ್ ಅಂತ ಏನಿದೆಯೋ ಇಲ್ಲಿ ನಾವು ಫಾರ್ಮುಲಾ ಹಾಕೋಣ. ಮ್ಯಾಚ್ ಓಪನ್ ಬ್ರ್ಯಾಕೆಟ್ ಲುಕಪ್ ವ್ಯಾಲ್ಯೂ ಏನು ಅಂತಂದರೆ ಇಲ್ಲಿ ನಾನು ಸಿಟಿ ಅಂದರೆ ನಾನು H4 ಸೆಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸಿಟಿನ ಯಾವುದನ್ನು ಟೈಪ್ ಮಾಡ್ತೀನೋ ಅದು ಈ ಒಂದು ಇದರಲ್ಲಿ ಎಷ್ಟನೇ ಅಂದರೆ ಲೈಕ್ ಈ ಕಾಲಮಲ್ಲಿ ನಾವು ಲಿಸ್ಟ್ ಆಫ್ ಸಿಟೀಸ್ ಇದೆಯಲ್ಲ ಆ ಒಂದು ಕಾಲಮಲ್ಲಿ ನಾನು ಈ H4 ಯಾವ ಸಿಟಿನ ಟೈಪ್ ಮಾಡಿರ್ತೀನೋ ಅದು ಎಷ್ಟನೇ ರೆಕಾರ್ಡ್ ಅಂತ ಹೇಳುತ್ತೆ. ಆ ರೀತಿ ಲುಕಪ್ ವ್ಯಾಲ್ಯೂ ಬಂದು H4 ಕೊಡ್ತಾ ಇದ್ದೀನಿ, ಲುಕಪ್ ಅರೆ ಇಲ್ಲಿ ನೋಡ್ಬೋದು ನೀವು ಬ್ಯಾಂಗ್ಳೂರಿಂದ ಪುಣೆವರೆಗೂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಅಂದರೆ E4ಇಂದ E10ವರೆಗೂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಮ್ಯಾಚ್ ಟೈಪ್ ನಮಗೆ ಇಲ್ಲಿ 3 ಆಪ್ಷನ್ ಇರುತ್ತೆ ಆ್ಯಕ್ಚುಲಿ. X0 1 -1 ಅಂತ ಇರುತ್ತೆ. 0 ಅಂತಂದರೆ ಎಕ್ಸಾಕ್ಟಾಗಿ ನಾನು ಇಲ್ಲಿ ಸಿಟಿಗೆ ಇಲ್ಲಿ
ಯಾವ ಸಿಟಿನ ಟೈಪ್ ಮಾಡ್ತೀನೋ ಅದನ್ನೇ ಈ ಲುಕಪ್ ಅರೇದಲ್ಲಿ ಚೆಕ್ ಮಾಡಿಬಿಟ್ಟು ಅದು ಎಷ್ಟನೇ ರೆಕಾರ್ಡ್ ಹೇಳು ಅಂತ ಎಕ್ಸಾಕ್ಟಾಗಿ ಮ್ಯಾಚ್ ಆಗಬೇಕು ಅಂತ. ಅದೇ ಈ ಒನ್ ಇಲ್ಲ -1 ಕೊಟ್ಟರೆ ಅಪ್ರಾಕ್ಸಿಮೇಟಾಗಿ ಮ್ಯಾಚ್ ಆಗಿ ಅದು ಎಷ್ಟನೇ ರೆಕಾರ್ಡ್ ಹೇಳು ಅಂತ. ಸೊ ಯೂಶಲಿ ಅನ್ನೋದಕ್ಕಿಂತ 90% ಆಫ್ ದ ಕೇಸಸ್, ಮೇ ಬಿ 95% ಆಫ್ ದ ಕೇಸಸ್ ನಾವು ಝೀರೋನೇ ಯೂಸ್ ಮಾಡ್ತೀವಿ. ಸೊ ಎಕ್ಸಾಕ್ಟ್ ಮ್ಯಾಚ್ ಅಂತ ಕೊಡ್ತೀವಿ. ಸೊ 0 ಅಂತ ಕೊಟ್ಟು ಕ್ಲೋಸ್ ಬ್ರಾಕೆಟ್ ಕೊಟ್ಟಾಗ ನಮ್ಗೆ ಇಲ್ಲಿ ಎನ್ನೇ ಬರ್ತದೆ, ಯಾಕೆಂದರೆ ಇಲ್ಲಿ ಇನ್ಪುಟ್ ಏನು ಕೊಟ್ಟಿಲ್ಲ ನಾವು. ಸೊ ಇನ್ಪುಟ್ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇವಾಗ ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಬ್ಯಾಂಗ್ಳೂರ್ ನೋಡಿ, ರೆಕಾರ್ಡ್ ನಂಬರ್ 1 ಅಂತ ಕೊಡ್ತಿದೆ ಅದು. ಸೊ ಅಂದರೆ ಲೈಕ್ ಈ ಒಂದು ಸೊ ಮ್ಯಾಚ್ ಫಂಕ್ಷನ್ನಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ನಾವು ಸಿಂಗಲ್ ಕಾಲಮ್ ಇಲ್ಲಾಂದರೆ ಸಿಂಗಲ್ ರೋನ ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡಿರೋ ಕಾಲಮ್ ಇಲ್ಲ ರೋ ರೇಂಜಲ್ಲಿ ಏನೇನೋ ಒಂದು ಲೈಕ್ ವರ್ಡ್ಸ್ ಇದೆಯೋ ಇಲ್ಲ ಅಮೌಂಟ್ಸ್ ಇದೆಯೋ ಅದನ್ನು ನೀವು ಕೊಟ್ಟಿರೋ ಈ ಲುಕಪ್ ವ್ಯಾಲ್ಯೂ ಅದರಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ಅದು ಎಷ್ಟನೇ ಸೆಲ್ ಅನ್ನೋದನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಬ್ಯಾಂಗ್ಳೂರ್ ರೆಕಾರ್ಡ್ ನಂಬರ್ 1 ಅಂತ ಕೊಟ್ಟಿದೆ. ಸೊ ಇಲ್ಲಿ ನೋಡ್ಬೋದು ಬ್ಯಾಂಗ್ಳೂರ್ ಬಿ ಬಂದು ಕ್ಯಾಪಿಟಲಲ್ಲಿ ಬರ್ತು, ಆಮೇಲೆ ಇನ್ನು ಮಿಕ್ಕಿದೆಲ್ಲ ಸ್ಮಾಲ್ ಲೆಟರಲ್ಲಿದೆ. ಬಟ್ ಇಲ್ಲಿ ನಾನೆಲ್ಲನೂ ಸ್ಮಾಲ್ ಲೆಟರಲ್ಲಿ ಬರೆದಿದ್ದೀನಿ, ಆದ್ರೂ ಅದು ರೆಕಾರ್ಡ್ 1 ಅಂತ ಕೊಡ್ತಿದ್ದೆ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂತಂದರೆ ಮ್ಯಾಚ್ ಫಂಕ್ಷನ್ನು ಕೇಸ್ ಸೆನ್ಸಿಟಿವ್ ಅಲ್ಲ. ಸೊ ನೀವು ಫಾರ್ ಎಕ್ಸಾಂಪಲ್ ಈ ಹೋಲ್ ಬ್ಯಾಂಗ್ಳೂರ್ ಅನ್ನೋದನ್ನ ಫುಲ್ಲು ನೀವು ಕ್ಯಾಪಿಟಲ್ ಲೆಟ್ರಲ್ಲಿ ಬರೆದ್ರು ಕೂಡ ಅದು 1 ಅಂತಲೇ ಕೊಡುತ್ತೆ. ಇವಾಗ ನಾವು ಒಂದು ಮೈಸೂರು ಅಂತ ಈ ಟೈಪ್ ಮಾಡಿದಾಗ ಅದು 3 ಅಂತ ಕೊಡುತ್ತೆ ರೆಕಾರ್ಡ್ ನಂಬರ್. ಸೊ 3 ಅಂತ ಅಂದರೆ ಲೈಕ್ ಈ ಲಿಸ್ಟಲ್ಲಿ ಅದು 3rd ರೆಕಾರ್ಡ್ ಅಂತ ಹೇಳುತ್ತೆ. ಅದೇ ರೀತಿ ಇವಾಗ ಒಂದು ಡಿಫ್ರೆಂಟ್ ಕೇಸ್ ತೊಗೊಳೋಣ. ಮೈಸೂರು ಅಲ್ವಾ ಲಿಸ್ಟಲ್ಲಿ ಮೈಸೂರು 2 ಸಲ ರಿಪೀಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಮುಂಬೈ ಬದಲು ಇಲ್ಲಿ ಮೈಸೂರು ಟೈಪ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು ನಿಮಗೆ ಮೈಸೂರು ಅಂತ ಕೊಟ್ಟಿದ್ದೀನಿ, ಬಟ್ ರೆಕಾರ್ಡ್ ನಂಬರ್ 3 ಅಂತಲೇ ಕೊಡ್ತಿದ್ದೆ. ಅಂದರೆ ಏನು ಅಂತಂದರೆ ಮ್ಯಾಚ್ ಫಂಕ್ಷನ್ ನೀವೇನು ಆ ಲುಕಪ್ ಅರೆ ಕೊಟ್ಟಿದ್ದೀರೋ ಅದರಲ್ಲಿ ಲುಕಪ್ ವ್ಯಾಲ್ಯೂ ಇಲ್ಲಿ ಬಂದು ಮೈಸೂರು. ಈ ಮೈಸೂರನ್ನ ಸರ್ಚ್ ಮಾಡ್ತಾ ಹೋಗುತ್ತೆ. ಫಸ್ಟು ರೆಕಾರ್ಡ್ ಯಾವುದು ಸಿಗುತ್ತೋ ಅಂದರೆ ಲೈಕ್ ಫಸ್ಟು ಲುಕಪ್ ವ್ಯಾಲ್ಯೂ ಎಲ್ಲಿದೆಯೋ ಅದನ್ನು ಪಿಕ್ ಮಾಡಿ ಅದರದ್ದು ಆ ಒಂದು ಹರೆಯದಲ್ಲಿ ಎಷ್ಟನೇ ರೆಕಾರ್ಡ್ ಅನ್ನೋದನ್ನು ಹೇಳುತ್ತಷ್ಟೇ. ಈವನ್ ಮಲ್ಟಿಪಲ್ ಟೈಮ್ ನಮ್ಗೆ ಆ ಮೈಸೂರು ಅನ್ನೋದು ಆ ಒಂದು ಲುಕಪ್ ಅರೆದಲ್ಲಿ ಇದ್ದರೂ ಕೂಡ ಅದು ಫಸ್ಟ್ ಲುಕಪ್ ವ್ಯಾಲ್ಯೂ ಎಲ್ಲಿದೆಯೋ ಅದರದ್ದು ವ್ಯಾಲ್ಯೂ ಮಾತ್ರನೇ ಕೊಡುತ್ತೆ. ಇದೊಂದು ಡಿಫಾಲ್ಟ್ ಆ್ಯಕ್ಚುಲಿ ಮ್ಯಾಚ್ ಫಂಕ್ಷನಲ್ಲಿ. ಫೈನ್. ಫಾರ್ ಎಕ್ಸಾಂಪಲ್ ಇವಾಗ ನಾವು ಡೆಲ್ಲಿ ಅಂತ ಕೊಡೋಣ. ನೋಡಿ, ಡೆಲ್ಲಿ ರೆಕಾರ್ಡ್ ನಂಬರ್ 5. ಸೊ ಇದೇ ರೀತಿ ನೀವು ಇಲ್ಲಿ ಬಂದು ಲೈಕ್ ಲಿಸ್ಟ್ ಆಫ್ ಸಿಟೀಸ್ ಇದೆ ಅಂದರೆ ಲೈಕ್ ವರ್ಡ್ಸ್ನ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಅಮೌಂಟ್ನ ಕೂಡ ಕೊಡ್ಬೋದು. ಫಾರ್ ಎಕ್ಸಾಂಪಲ್ 25,000, 35,000, 50,000, 45,000, 60,000, 70,000, 99,000. ಸೊ ಸಿಟಿ ಅಂತಲ್ಲಿ ಅಮೌಂಟು. ಸೊ ಇಲ್ಲಿ ನೀವು 50,000 ಅಂತ ಕೊಟ್ಟಾಗ ಅದು 3rd ರೆಕಾರ್ಡ್. ಸೊ ಈ ರೀತಿ ನೀವು ಮ್ಯಾಚ್ ಫಂಕ್ಷನ್ನ ಯೂಸ್ ಮಾಡ್ಕೋಬೋದು. ಅಂದರೆ ಸಿಂಗಲ್ ಕಾಲಮ್ ಇಲ್ಲ ಸಿಂಗಲ್ ರೋಗ್ ಮಾತ್ರನೇ ಮ್ಯಾಚ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಟೇಬಲ್ನ ಸೆಲೆಕ್ಟ್ ಮಾಡಿ ಮ್ಯಾಚ್ ಫಂಕ್ಷನ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ, ಅವಾಗದು ಎರರ್ ಅಂತ ಕೊಡುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ಮ್ಯಾಚ್ ಫಂಕ್ಷನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನೇ ಡೌಟ್ಸ್ ಮತ್ತು ಕ್ವೈರಿ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್, ಲರ್ನ್ ಮೋರ್ ಆ್ಯಂಡ್ ಶೇರ್ ಮೋರ್. ಇದೇ ರೀತಿ ನಿಮಗೆ ಲೈಕ್ ಕಾಮರ್ಸ್ ರಿಲೇಟೆಡು ಮತ್ತು ಡೇಟಾ ರಿಲೇಟೆಡು ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.